ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, JNM ನರ್ಸಿಂಗ್ ಬೋರ್ಡ್ ವತಿಯಿಂದ ಭಾಳಷ್ಟು ಗುಡ್ ನ್ಯೂಸ್ಗಳನ್ನು ಅಪ್ಡೇಟ್ ಮಾಡಿರುವಂಥದ್ದು. ಕೌನ್ಸ್ಲಿಂಗಿಗೆ ಸಂಬಂಧಿಸಿದಂತಹ ಗುಡ್ ನ್ಯೂಸ್ಗಳನ್ನು ಈವ್ನಿಂಗಿಂದನೇ ಏನು ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ JNM ನರ್ಸಿಂಗ್ ಬೋರ್ಡ್ನವರು ಅಪ್ಡೇಟ್ ಮಾಡಿರುವಂಥದ್ದು. ಸ್ಪೆಷಲಿ ಇಲ್ಲಿ ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೊಳ್ಳಿಕ್ಕೆ, ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ದಿನಾಂಕಗಳು ಇರ್ಬೋದು, ಅದಕ್ಕೆ ಮೂಕ್ ರಿಸಲ್ಟ್ ಇರ್ಬೋದು, ಮತ್ತು ಅದನ್ನು ಎಡಿಟ್ ಮಾಡ್ಕೊಳ್ಳಿಕ್ಕೆ ದಿನಾಂಕ ಇರ್ಬೋದು, ಎಲ್ಲನೂ ಕೂಡ ಇವರು ಎಡಿಟ್ ಮಾಡ್ತಾ ಇರುವಂಥದ್ದು. ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಟೈಮ್ ಟೇಬಲನ್ನು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಸೀಟ್ ಮೆಟ್ರಿಕ್ಸ್, ಯಾವ ಕಾಲೇಜುಗಳಲ್ಲಿ ಎಷ್ಟು ಸೀಟ್ಗಳಿದ್ದಾವೆ ಅನ್ನೋದನ್ನು ಕೂಡ ಅಪ್ಡೇಟ್ ಮಾಡಿದ್ದಾರೆ. ಇದು ನಾನು ಓಪನ್ ಮಾಡಲಿಕ್ಕೆ ಈಗ ಇನ್ನೂ ಸರ್ವರ್ ಏನಂದರೆ ಅಪ್ಡೇಟ್ ಆಗ್ತಾ ಇದೆ, ಓಪನ್ ಆಗ್ತಾ ಇಲ್ಲ. ಇದು PDF ಇದೆ, ದೊಡ್ಡ PDF ಇರುತ್ತೆ. ಇದರಲ್ಲಿ ಎಲ್ಲ ಜಿಲ್ಲೆಯ ಪ್ರೈವೇಟ್ ಕಾಲೇಜು ಮತ್ತು ಗೌರ್ಮೆಂಟ್ ಕಾಲೇಜುಗಳದ್ದು PDFಗಳಲ್ಲಿ ನಿಮ್ಮ ಕಾಸ್ಟ್ಗೆ, ನಿಮ್ಮ ಕೆಟಗರಿಗೆ ಯಾವ ಕಾಲೇಜುಗಳಲ್ಲಿ ಎಷ್ಟು ಸೀಟ್ಗಳು ಇದ್ದಾವೆ ಅನ್ನೋದನ್ನು ಸೀಟ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಅದನ್ನು ಇವರು ಅಪ್ಡೇಟ್ ಮಾಡಿರುವಂಥದ್ದು. ಅದನ್ನು ಕೂಡ ನಿಮ್ಮ ಮೊಬೈಲಲ್ಲಿ ತೆಗೆದು ನೋಡ್ಕೊಳ್ರಿ. ಇದು ಅಪ್ಡೇಟ್ ಆಗಬೇಕಾಗಿದೆ, ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತಾ. ಅದ್ರ ಜೊತೆಗೆ ಈಗ ನಮಗೆ 27ನೇ ತಾರೀಕಿಂದ ಈ ಲಾಗಿನ್ ಮಾಡಿಕೊಂಡು ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ದಿನಾಂಕಗಳನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಸದ್ಯಕ್ಕೆ ಈಗ ಲಾಗಿನ್ ಆಗೋದಿಲ್ಲ, ಯಾಕಂದರೆ 27ನೇ ತಾರೀಕಿಂದ ಓಪನ್ ಆಗೋದ್ರಿಂದ ಇನ್ನೂ ಅದು ಸರ್ವರ್ ಬಿಸಿ ಇದೆ. ಬಟ್ ನೀವು ಸೀಟ್ ಮೆಟ್ರಿಕ್ಸ್ ನೋಡಿಕೊಂಡು ನಿಮಗೆ ಯಾವ ಜಿಲ್ಲೆಯಲ್ಲಿ ಕಾಲೇಜ್ಗಳು ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನೋಡಿರಿ, ಕಾಲೇಜ್ ನಿಮಗೆ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಬೇಕಾದರೂ ಎಷ್ಟು ಬೇಕಷ್ಟು ಕಾಲೇಜ್ಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು, ನೆನಪಿರಲಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಇನ್ನೂವರೆಗೆ ಕೂಡ ಇವ್ರು ಏನು ಮಾಡಿಲ್ಲ ಅಂತಂದರೆ ಈ ಇದನ್ನು ಕೊಡಬೇಕಿತ್ತು, ಏನಂದರೆ ಯಾವುದು ನಿಮ್ಮ ರ್ಯಾಂಕ್ಗಳನ್ನು ಕೂಡ ಅನೌನ್ಸ್ಮೆಂಟ್ ಮಾಡಬೇಕಿತ್ತು. ಬಟ್ ನಿಮ್ಮ ರ್ಯಾಂಕ್ ನಂಬರ್ ನಿಮ್ಗೆ ಬೇಕಪ್ಪ ಅಂತಂದ್ರೆ ನೀವು ಲಾಗಿನ್ ಮಾಡಿದಾಗ ಗೊತ್ತಾಗುತ್ತೆ. ನಿಮ್ಮ ರ್ಯಾಂಕ್ ನಂಬರ್ ಗೊತ್ತಾಗುತ್ತೆ. ನೀವು ಲಾಗಿನ್ ಈಗ ಓಪನ್ ಆಗ್ತಾ ಇಲ್ಲ. ಯಾವಾಗ ನೀವು ಲಾಗಿನ್ ಓಪನ್ ಮಾಡ್ತೀರಿ ಆವಾಗ ರ್ಯಾಂಕ್ ನಂಬರ್ ಕಾಣಿಸುತ್ತೆ. ಆ ರ್ಯಾಂಕ್ಗಳ ಆಧಾರದ ಮೇಲೆ ನೀವು ಚಾಯ್ಸ್ ಎಂಟ್ರಿಗಳನ್ನು ಮಾಡಿರಿ, ಅಂದರೆ ಆಪ್ಷನ್ ಎಂಟ್ರಿಗಳನ್ನು. ಓಕೆನಾ? ಇದು ಸೀಟ್ ಮೆಟ್ರಿಕ್ಸ್ ಅಪ್ಡೇಟಿಗೆ ಸಂಬಂಧಿಸಿದಂಥ ಒಂದು ಮಾಹಿತಿ ಇರುತ್ತೆ. ಮತ್ತು ನಿಮ್ಮಲ್ಲಿ ಏನೋ ಡೌಟ್ ಇದ್ದರೆ ನಂಗೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ, ಫ್ರೀ ಇದ್ದಾಗ ರಿಪ್ಲೈ ಕೂಡ ಮಾಡ್ತೀನಿ.